ಶಿಕ್ಷೆಯು ಮಾಜಿ ಸಂಸದನ ಹಣೆ ಬರಹ ಪ್ರಕಟ ಆಗೋದಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. ಕೋರ್ಟ್ ಹಾಲ್ಗೆ ಈಗಾಗಲೇ ವಕೀಲರ ತಂಡ ಬಂದಿಳಿದಿದೆ. ಪ್ರಜ್ವಲ್ ಪರ ವಕೀಲರು ಮತ್ತು ಎಸ್ಪಿಪಿ ಇಬ್ಬರೂ ಕೂಡ ಆಗಮಿಸಿದ್ದಾರೆ. ಜಡ್ಜ್ ಆಗಮನಕ್ಕಾಗಿ ವಕೀಲರು ಈಗ ಕಾಯ್ತಾ ಇದ್ದಾರೆ. ಇಡೀ ಕೋರ್ಟ್ ಹಾಲ್ ವಕೀಲರಿಂದಲೇ ತುಂಬಿ ತುಳುಕ್ತಾ ಇದೆ. ಏನಾಗಬಹುದು ಪ್ರಜ್ವಲ್ ರೇವಣ್ಣ ಕೇಸ್, ಯಾವ ರೀತಿಯ ಶಿಕ್ಷೆ ಪ್ರಮಾಣ ಇಲ್ಲಿ ಪ್ರಕಟ ಆಗಬಹುದು, ಇಂಥವೆಲ್ಲವನ್ನು ಕೂಡ ವಕೀಲರು ಗಮನಿಸ್ತಾ ಇರ್ತಾರೆ. ಕಾರಣ ಈ ಹಿಂದೆ ನಡೆದಂತ ಇಂಥ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಯಾವ ರೀತಿಯ ಜಡ್ಜ್ಮೆಂಟ್ ಬಂದಿತ್ತು, ಏನು ಎತ್ತ ಅನ್ನೋದನ್ನ ಅವರು ಸ್ಟಡಿ ಮಾಡಿರ್ತಾರೆ. ಸೊ ಇಲ್ಲೇನಾಗುತ್ತೆ ಅನ್ನೋದು ಕೂಡ ಈಗ ಮುಖ್ಯ ಆಗುತ್ತೆ. ಕನಿಷ್ಠ ಅಂದ್ರೂ 10 ವರ್ಷ, ಮ್ಯಾಕ್ಸಿಮಮ್ ಅಂತಂದ್ರೆ ಜೀವಾವಧಿ ಶಿಕ್ಷೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸರಳ ಶಿಕ್ಷೆಯನ್ನ, ಕಡಿಮೆ ಶಿಕ್ಷೆಯನ್ನ ಕೊಡುವಂತ ಪ್ರಸಂಗವೇ ಇಲ್ಲ, ಅವಕಾಶವೂ ಇಲ್ಲ. ಈಗಾಗಲೇ ಅನೇಕ ವಕೀಲರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ, ನ್ಯಾಯಾಲಯ ತನ್ನ ವಿವೇಚನೆಯನ್ನ ಇಲ್ಲಿ ಬಳಸುವಂತಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಅಪರಾಧಿಗೆ ಕಡಿಮೆ ಶಿಕ್ಷೆ ಆಗುವಂಗಿಲ್ಲ, ಆಗೋದು ಇಲ್ಲ. ಹಿಂಗಾಗಿ ಕನಿಷ್ಠ ಅನ್ನೋದಕ್ಕಿಂತ ಇಲ್ಲಿ ಗರಿಷ್ಠ ಶಿಕ್ಷೆಯೇ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ, ಅದಕ್ಕೇನೆ ಪ್ರಾಶಸ್ತ್ಯ ಕೊಡುವಂತ ಕೆಲಸ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೋಷಿ ಅಂತ ಸಾಬೀತಾಗಿದೆ. ತೀರ್ಪು ಕೂಡ ಪ್ರಕಟ ಆಗಿದೆ. ಮತ್ತೊಂದು ರೌಂಡ್ ವಾದ ಪ್ರತಿವಾದ ಆಯಿತು. ಎಸ್ಪಿಪಿ ಜಗದೀಶ್ ಅವರು ಈತನ ಕ್ರೌರ್ಯ, ಈತ ಯಾವ ರೀತಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ, ಯಾವ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ, ಈತನ ಕ್ರೌರ್ಯ ಎಲ್ಲವೂ ಕೂಡ ದಾಖಲೆ ಸಮೇತ ಜಗಜ್ಜಾಹೀರಾಗಿದೆ. ಇಂಥವನ ಬಗ್ಗೆ ಯಾವುದೇ ಕಾರಣಕ್ಕೂ ಕರುಣೆ, ದಯೆ ಅನ್ನುವಂಥದ್ದು ಬೇಡ. ಈತನಿಗೆ ಆದರೆ ಜೀವಾವಧಿ ಶಿಕ್ಷೆಯೇ ಆಗಲಿ, ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನ ಮತ್ತೊಂದು ಕಡೆ ಪ್ರಜ್ವಲ್ ಪರ ವಕೀಲರು ಕೂಡ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಿಕ್ಷೆಯು ಮಾಜಿ ಸಂಸದನ ಹಣೆ ಬರಹ ಪ್ರಕಟ ಆಗೋದಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. ಕೋರ್ಟ್ ಹಾಲ್ಗೆ ಈಗಾಗಲೇ ವಕೀಲರ ತಂಡ ಬಂದಿಳಿದಿದೆ. ಪ್ರಜ್ವಲ್ ಪರ ವಕೀಲರು ಮತ್ತು ಎಸ್ಪಿಪಿ ಇಬ್ಬರೂ ಕೂಡ ಆಗಮಿಸಿದ್ದಾರೆ. ಜಡ್ಜ್ ಆಗಮನಕ್ಕಾಗಿ ವಕೀಲರು ಈಗ ಕಾಯ್ತಾ ಇದ್ದಾರೆ. ಇಡೀ ಕೋರ್ಟ್ ಹಾಲ್ ವಕೀಲರಿಂದಲೇ ತುಂಬಿ ತುಳುಕ್ತಾ ಇದೆ. ಏನಾಗಬಹುದು ಪ್ರಜ್ವಲ್ ರೇವಣ್ಣ ಕೇಸ್, ಯಾವ ರೀತಿಯ ಶಿಕ್ಷೆ ಪ್ರಮಾಣ ಇಲ್ಲಿ ಪ್ರಕಟ ಆಗಬಹುದು, ಇಂಥವೆಲ್ಲವನ್ನು ಕೂಡ ವಕೀಲರು ಗಮನಿಸ್ತಾ ಇರ್ತಾರೆ. ಕಾರಣ ಈ ಹಿಂದೆ ನಡೆದಂತ ಇಂಥ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಯಾವ ರೀತಿಯ ಜಡ್ಜ್ಮೆಂಟ್ ಬಂದಿತ್ತು, ಏನು ಎತ್ತ ಅನ್ನೋದನ್ನ ಅವರು ಸ್ಟಡಿ ಮಾಡಿರ್ತಾರೆ. ಸೊ ಇಲ್ಲೇನಾಗುತ್ತೆ ಅನ್ನೋದು ಕೂಡ ಈಗ ಮುಖ್ಯ ಆಗುತ್ತೆ. ಕನಿಷ್ಠ ಅಂದ್ರೂ 10 ವರ್ಷ, ಮ್ಯಾಕ್ಸಿಮಮ್ ಅಂತಂದ್ರೆ ಜೀವಾವಧಿ ಶಿಕ್ಷೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸರಳ ಶಿಕ್ಷೆಯನ್ನ, ಕಡಿಮೆ ಶಿಕ್ಷೆಯನ್ನ ಕೊಡುವಂತ ಪ್ರಸಂಗವೇ ಇಲ್ಲ, ಅವಕಾಶವೂ ಇಲ್ಲ. ಈಗಾಗಲೇ ಅನೇಕ ವಕೀಲರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ, ನ್ಯಾಯಾಲಯ ತನ್ನ ವಿವೇಚನೆಯನ್ನ ಇಲ್ಲಿ ಬಳಸುವಂತಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಅಪರಾಧಿಗೆ ಕಡಿಮೆ ಶಿಕ್ಷೆ ಆಗುವಂಗಿಲ್ಲ, ಆಗೋದು ಇಲ್ಲ. ಹಿಂಗಾಗಿ ಕನಿಷ್ಠ ಅನ್ನೋದಕ್ಕಿಂತ ಇಲ್ಲಿ ಗರಿಷ್ಠ ಶಿಕ್ಷೆಯೇ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ, ಅದಕ್ಕೇನೆ ಪ್ರಾಶಸ್ತ್ಯ ಕೊಡುವಂತ ಕೆಲಸ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೋಷಿ ಅಂತ ಸಾಬೀತಾಗಿದೆ. ತೀರ್ಪು ಕೂಡ ಪ್ರಕಟ ಆಗಿದೆ. ಮತ್ತೊಂದು ರೌಂಡ್ ವಾದ ಪ್ರತಿವಾದ ಆಯಿತು. ಎಸ್ಪಿಪಿ ಜಗದೀಶ್ ಅವರು ಈತನ ಕ್ರೌರ್ಯ, ಈತ ಯಾವ ರೀತಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ, ಯಾವ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ, ಈತನ ಕ್ರೌರ್ಯ ಎಲ್ಲವೂ ಕೂಡ ದಾಖಲೆ ಸಮೇತ ಜಗಜ್ಜಾಹೀರಾಗಿದೆ. ಇಂಥವನ ಬಗ್ಗೆ ಯಾವುದೇ ಕಾರಣಕ್ಕೂ ಕರುಣೆ, ದಯೆ ಅನ್ನುವಂಥದ್ದು ಬೇಡ. ಈತನಿಗೆ ಆದರೆ ಜೀವಾವಧಿ ಶಿಕ್ಷೆಯೇ ಆಗಲಿ, ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನ ಮತ್ತೊಂದು ಕಡೆ ಪ್ರಜ್ವಲ್ ಪರ ವಕೀಲರು ಕೂಡ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಿಕ್ಷೆಯು ಮಾಜಿ ಸಂಸದನ ಹಣೆ ಬರಹ ಪ್ರಕಟ ಆಗೋದಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. ಕೋರ್ಟ್ ಹಾಲ್ಗೆ ಈಗಾಗಲೇ ವಕೀಲರ ತಂಡ ಬಂದಿಳಿದಿದೆ. ಪ್ರಜ್ವಲ್ ಪರ ವಕೀಲರು ಮತ್ತು ಎಸ್ಪಿಪಿ ಇಬ್ಬರೂ ಕೂಡ ಆಗಮಿಸಿದ್ದಾರೆ.
ಜಡ್ಜ್ ಆಗಮನಕ್ಕಾಗಿ ವಕೀಲರು ಈಗ ಕಾಯ್ತಾ ಇದ್ದಾರೆ. ಇಡೀ ಕೋರ್ಟ್ ಹಾಲ್ ವಕೀಲರಿಂದಲೇ ತುಂಬಿ ತುಳುಕ್ತಾ ಇದೆ. ಏನಾಗಬಹುದು ಪ್ರಜ್ವಲ್ ರೇವಣ್ಣ ಕೇಸ್, ಯಾವ ರೀತಿಯ ಶಿಕ್ಷೆ ಪ್ರಮಾಣ ಇಲ್ಲಿ ಪ್ರಕಟ ಆಗಬಹುದು, ಇಂಥವೆಲ್ಲವನ್ನು ಕೂಡ ವಕೀಲರು ಗಮನಿಸ್ತಾ ಇರ್ತಾರೆ. ಕಾರಣ ಈ ಹಿಂದೆ ನಡೆದಂತ ಇಂಥ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಯಾವ ರೀತಿಯ ಜಡ್ಜ್ಮೆಂಟ್ ಬಂದಿತ್ತು, ಏನು ಎತ್ತ ಅನ್ನೋದನ್ನ ಅವರು ಸ್ಟಡಿ ಮಾಡಿರ್ತಾರೆ. ಸೊ ಇಲ್ಲೇನಾಗುತ್ತೆ ಅನ್ನೋದು ಕೂಡ ಈಗ ಮುಖ್ಯ ಆಗುತ್ತೆ. ಕನಿಷ್ಠ ಅಂದ್ರೂ 10 ವರ್ಷ, ಮ್ಯಾಕ್ಸಿಮಮ್ ಅಂತಂದ್ರೆ ಜೀವಾವಧಿ ಶಿಕ್ಷೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸರಳ ಶಿಕ್ಷೆಯನ್ನ, ಕಡಿಮೆ ಶಿಕ್ಷೆಯನ್ನ ಕೊಡುವಂತ ಪ್ರಸಂಗವೇ ಇಲ್ಲ, ಅವಕಾಶವೂ ಇಲ್ಲ. ಈಗಾಗಲೇ ಅನೇಕ ವಕೀಲರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ, ನ್ಯಾಯಾಲಯ ತನ್ನ ವಿವೇಚನೆಯನ್ನ ಇಲ್ಲಿ ಬಳಸುವಂತಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಅಪರಾಧಿಗೆ ಕಡಿಮೆ ಶಿಕ್ಷೆ ಆಗುವಂಗಿಲ್ಲ, ಆಗೋದು ಇಲ್ಲ. ಹಿಂಗಾಗಿ ಕನಿಷ್ಠ ಅನ್ನೋದಕ್ಕಿಂತ ಇಲ್ಲಿ ಗರಿಷ್ಠ ಶಿಕ್ಷೆಯೇ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ, ಅದಕ್ಕೇನೆ ಪ್ರಾಶಸ್ತ್ಯ ಕೊಡುವಂತ ಕೆಲಸ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೋಷಿ ಅಂತ ಸಾಬೀತಾಗಿದೆ, ತೀರ್ಪು ಕೂಡ ಪ್ರಕಟ ಆಗಿದೆ. ಮತ್ತೊಂದು ರೌಂಡ್ ವಾದ ಪ್ರತಿವಾದ ಆಯಿತು. ಎಸ್ಪಿಪಿ ಜಗದೀಶ್ ಅವರು ಈತನ ಕ್ರೌರ್ಯ, ಈತ ಯಾವ ರೀತಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ, ಯಾವ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ, ಈತನ ಕ್ರೌರ್ಯ ಎಲ್ಲವೂ ಕೂಡ ದಾಖಲೆ ಸಮೇತ ಜಗಜ್ಜಾಹೀರಾಗಿದೆ. ಇಂಥವನ ಬಗ್ಗೆ ಯಾವುದೇ ಕಾರಣಕ್ಕೂ ಕರುಣೆ, ದಯೆ ಅನ್ನುವಂಥದ್ದು ಬೇಡ. ಈತನಿಗೆ ಆದರೆ ಜೀವಾವಧಿ ಶಿಕ್ಷೆಯೇ ಆಗಲಿ, ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನ ಮತ್ತೊಂದು ಕಡೆ ಪ್ರಜ್ವಲ್ ಪರ ವಕೀಲರು ಕೂಡ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಿಕ್ಷೆಯ ಮಾಜಿ ಸಂಸದನ ಹಣೆ ಬರಹ ಪ್ರಕಟ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೋರ್ಟ್ ಹಾಲ್ಗೆ ಈಗಾಗಲೇ ವಕೀಲರ ತಂಡ ಬಂದಿಳಿದಿದೆ. ಪ್ರಜ್ವಲ್ ಪರ ವಕೀಲರು ಮತ್ತು ಎಸ್ಪಿಪಿ ಇಬ್ಬರೂ ಕೂಡ ಆಗಮಿಸಿದ್ದಾರೆ. ಜಡ್ಜ್ ಆಗಮನಕ್ಕಾಗಿ ವಕೀಲರು ಈಗ ಕಾಯ್ತಾ ಇದ್ದಾರೆ. ಇಡೀ ಕೋರ್ಟ್ ಹಾಲ್ ವಕೀಲರಿಂದಲೇ ತುಂಬಿ ತುಳುಕ್ತಾ ಇದೆ. ಏನಾಗಬಹುದು ಪ್ರಜ್ವಲ್ ರೇವಣ್ಣ ಕೇಸ್, ಯಾವ ರೀತಿಯ ಶಿಕ್ಷೆ ಪ್ರಮಾಣ ಇಲ್ಲಿ ಪ್ರಕಟ ಆಗಬಹುದು, ಇಂಥವೆಲ್ಲವನ್ನು ಕೂಡ ವಕೀಲರು ಗಮನಿಸ್ತಾ ಇರ್ತಾರೆ. ಕಾರಣ ಈ ಹಿಂದೆ ನಡೆದಂತ ಇಂಥ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಯಾವ ರೀತಿಯ ಜಡ್ಜ್ಮೆಂಟ್ ಬಂದಿತ್ತು, ಏನು ಎತ್ತ ಅನ್ನೋದನ್ನ ಅವರು ಸ್ಟಡಿ ಮಾಡಿರ್ತಾರೆ. ಸೊ ಇಲ್ಲೇನಾಗುತ್ತೆ ಅನ್ನೋದು ಕೂಡ ಈಗ ಮುಖ್ಯ ಆಗುತ್ತೆ. ಕನಿಷ್ಠ ಅಂದ್ರೂ 10 ವರ್ಷ, ಮ್ಯಾಕ್ಸಿಮಮ್ ಅಂತಂದ್ರೆ ಜೀವಾವಧಿ ಶಿಕ್ಷೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸರಳ ಶಿಕ್ಷೆಯನ್ನ, ಕಡಿಮೆ ಶಿಕ್ಷೆಯನ್ನ ಕೊಡುವಂತ ಪ್ರಸಂಗವೇ ಇಲ್ಲ, ಅವಕಾಶವೂ ಇಲ್ಲ. ಈಗಾಗಲೇ ಅನೇಕ ವಕೀಲರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ, ನ್ಯಾಯಾಲಯ ತನ್ನ ವಿವೇಚನೆಯನ್ನ ಇಲ್ಲಿ ಬಳಸುವಂತಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಅಪರಾಧಿಗೆ ಕಡಿಮೆ ಶಿಕ್ಷೆ ಆಗುವಂಗಿಲ್ಲ, ಆಗೋದು ಇಲ್ಲ. ಹಿಂಗಾಗಿ ಕನಿಷ್ಠ ಅನ್ನೋದಕ್ಕಿಂತ ಇಲ್ಲಿ ಗರಿಷ್ಠ ಶಿಕ್ಷೆಯೇ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ, ಅದಕ್ಕೇನೆ ಪ್ರಾಶಸ್ತ್ಯ ಕೊಡುವಂತ ಕೆಲಸ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೋಷಿ ಅಂತ ಸಾಬೀತಾಗಿದೆ, ತೀರ್ಪು ಕೂಡ ಪ್ರಕಟ ಆಗಿದೆ. ಮತ್ತೊಂದು ರೌಂಡ್ ವಾದ ಪ್ರತಿವಾದ ಆಯಿತು. ಎಸ್ಪಿಪಿ ಜಗದೀಶ್ ಅವರು ಈತನ ಕ್ರೌರ್ಯ, ಈತ ಯಾವ ರೀತಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ, ಯಾವ ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ, ಈತನ ಕ್ರೌರ್ಯ ಎಲ್ಲವೂ ಕೂಡ ದಾಖಲೆ ಸಮೇತ ಜಗಜ್ಜಾಹೀರಾಗಿದೆ. ಇಂಥವನ ಬಗ್ಗೆ ಯಾವುದೇ ಕಾರಣಕ್ಕೂ ಕರುಣೆ, ದಯೆ ಅನ್ನುವಂಥದ್ದು ಬೇಡ. ಈತನಿಗೆ ಆದರೆ ಜೀವಾವಧಿ ಶಿಕ್ಷೆಯೇ ಆಗಲಿ, ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನ ಮತ್ತೊಂದು ಕಡೆ ಪ್ರಜ್ವಲ್ ಪರ ವಕೀಲರು ಕೂಡ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ.